ಕೀರ್ತನೆ 34:18 ನೋಡ್ರಿ. ಕೀರ್ತನೆ 34:18 ದಾವೀದನ ಎಷ್ಟು ಆದರಣೆಯ ಒಂದು ಮಾತನ್ನು ಹೇಳ್ತಿದ್ದಾನೆ. ಬೇಗ ಓದೋಣ. ಕೀರ್ತನೆ 34:18 ಏನು ಹೇಳ್ತಾನೆ? ಆತನು ಮುರಿದ ಮನಸ್ಸುಳ್ಳವರಿಗೆ ಏನಾಗಿದ್ದಾನೆ? ಯೆಹೋವನು ಏನಾಗ್ತಾನಂತೆ? ನೆರವಾಗುತ್ತಾನೆ. KJV ಕನ್ನಡ ಬೈಬಲ್ ಹೇಳುತ್ತೆ, ಮುರಿದ ಹೃದಯದವರಿಗೆ ಕರ್ತನು ಸಮೀಪವಾಗಿದ್ದಾನೆ. ಹಿ ಈಸ್ ನಿಯರ್ ಟು ದ ಬ್ರೋಕನ್ ಹಾರ್ಟೆಡ್. ಎರಡನೇ ಅಂಶ ಎಲ್ಲರೂ ಹೇಳೋಣ. ಆತನು ಏನಾಗಿದ್ದಾನೆ? ಎರಡನೇ ಸ್ಲೈಡ್. ಆತನು ಮನಮರಿದವರಿಗೆ ಏನಾಗಿದ್ದಾನೆ? ಹತ್ತಿರವಿದ್ದಾನೆ. ಈ ಕೀರ್ತನೆ ದಾವೀದ ಬರೆದಾಗ ಅದರ ಶಿರೋನಾಮೆ ನಾವು ನೋಡಬೇಕು. ಏನದು? ಅಬಿಮೆಲೇಕ್ ಅನ್ನೋನಿಂದ ಏನಾಗಿದ್ದಾನೆ? ಅವನು ಹುಚ್ಚನಂತೆ ಏನು ಮಾಡ್ತಾ ಇದ್ದಾನೆ? ಎದುರಿನಲ್ಲಿ ತೋರ್ಪಡಿಸ್ಕೊಂಡು ಅವನ ಬಳಿಯಲ್ಲಿ ಓಡಿ ಹೋದಾಗ ಬರೆದಂತಹ ಕೀರ್ತನೆ. ಅದು ಸ್ವಲ್ಪ ಅರ್ಥ ಆಗಬೇಕು ಅಂದರೆ 1 ಸಮುವೇಲ 21ನೇ ಅಧ್ಯಾಯಕ್ಕೆ ಬರಬೇಕು ನೀವು. 1 ಸಮುವೇಲ 21ನೇ ಅಧ್ಯಾಯದಲ್ಲಿ ದಾವೀದ ಒಂದು ಸಿಚುವೇಶನ್ ಅನ್ನು ಹಾದೋಗ್ತಾ ಇದ್ದಾನೆ. ಎಲ್ಲ ರೀತಿಯಲ್ಲೂ ರಾಜನಾಗಿ ಮಹಿಮೆಯಾಗಿರಬೇಕಾದಂಥ ವ್ಯಕ್ತಿ. 21:1ನೇ ವಾಕ್ಯ ಹೇಳುತ್ತೆ, ಅಹೀಮೆಲೇಕನು ದಾವೀದನನ್ನ ಭಯಭಕ್ತಿಯಿಂದ ಎದುರುಗೊಂಡು ನಿನ್ನ ಜೊತೆಯಲ್ಲಿ ಏನಿಲ್ವಂತೆ? ಒಬ್ಬನಾದರೂ ಇಲ್ಲ. ಹಾಗಿದ್ದರೆ ಪ್ರತಿಯೊಬ್ಬನ ಲೈಫ್ನಲ್ಲೂ ಈ ಸಿಚುವೇಶನ್ ಬಂದೇ ಬರುತ್ತೆ. ಒಬ್ಬನಾದರೂ, ನೀವು ನಿಜವಾಗ್ಲೂ ನಾಯಕರಾಗಿದ್ದರೆ ನಿಮ್ಮ ಮನೆಗೆ, ಸಭೆಗೆ, ಕುಟುಂಬಕ್ಕೆ, ಮಕ್ಕಳನ್ನು ನಡೆಸೋದಕ್ಕೆ ನೀವು ನಾಯಕರಾಗಿದ್ದರೆ ನಿಮಗೊಂದು ಲೋನ್ಲಿನೆಸ್ ಇದೆ. ಒಬ್ಬನಾದರೂ ಇಲ್ಲ. ರಿಯಲ್ ಲೀಡರ್ ಅಂತ ಪರಿಸ್ಥಿತಿನ ಆದೋಗ್ತಾ ಇದ್ದಾನೆ. 3ನೇ ವಾಕ್ಯ ಹೇಳುತ್ತೆ, ಈಗ ನಿನ್ನ ಕೈಯಲ್ಲಿ ಏನಾದರೂ ಉಂಟೋ? 4-5 ರೊಟ್ಟಿಗಳಾದರೂ ಯಾವ ಆಹಾರ ಪದಾರ್ಥವೂ ಇಲ್ವೇ ಇಲ್ಲ. ಹಾಗಿದ್ರೆ ರೊಟ್ಟಿ ಯಾವುದಿದೆ ಗೊತ್ತಾ? ಕೆಳಗಡೆ ವಾಕ್ಯ ಹೇಳುತ್ತೆ, ಮೀಸಲು ರೊಟ್ಟಿಗಳ ಹೊರತು ಬೇರೆ ರೊಟ್ಟಿಗಳಿಲ್ಲ. ಹಾಗಿದ್ರೆ ನೈವೇದ್ಯದ ರೊಟ್ಟಿ ಮಾತ್ರ ಇದೆ. ಗಮನಿಸ್ರಿ, ಪವಿತ್ರಾತ್ಮನು ಈ ವಾಕ್ಯಗಳನ್ನು ಕಳೆದ ದಿನಗಳಲ್ಲಿ ನನ್ನೊಂದಿಗೆ ಮಾತಾಡದಂಥ, ಸಂಧಿಸಿದಂಥ ಒಂದು ಅದ್ಭುತವಾದಂಥ ರೆವಲೇಷನ್. ದೇವರು ಅಲ್ಲಿ ನಿಜವಾಗ್ಲೂ ಪರಿಶುದ್ಧವಾದಂಥ ವಸ್ತು ಒಬ್ಬ ಅಲೆಮಾರಿಗೆ ಕೊಡೋ ಹಾಗಿಲ್ಲ. ಆದರೆ ದೇವರು, ಗಮನಿಸಿ ನೋಡ್ರಿ, ದೇವರು ಎಷ್ಟು ಸೆನ್ಸಿಟಿವ್ ಆಗಿದ್ದಾನೆ ಅಂದರೆ, ದೇವರಿಗೆ ಪರಿಶುದ್ಧ ವಸ್ತುಗಿಂತ ಹೊಲಸಾದಂಥ ವ್ಯಕ್ತಿ ಮುಖ್ಯ. ನಿಮ್ಗೆ ಅರ್ಥ ಆಗಬೇಕದು. ಪರಿಶುದ್ಧವಾದಂಥ ವಸ್ತು ಅದನ್ನು ಹಾಗೆ ಕೊಡೋ ಹಾಗಿಲ್ಲ. ಆದರೆ ದೇವರು ಅಲ್ಲಿ ಏನನ್ನು ಕಲಿಸ್ತಾ ಇದ್ದಾನೆ ಅಂದರೆ, ಯಾಚಕನಿಗೆ ದೇವರು ಕೂಡ ಅಲ್ಲಿ ಏನು ಕಾರ್ಯ ಮಾಡ್ತಾ ಇದ್ದಾನೆ ಅಂದರೆ, ದಾವೀದ ನನ್ನ ಹೃದಯಕ್ಕೆ ಹತ್ತಿರವಾದವನು. ಹಾಗಿದ್ರೆ ನನ್ನ ಪರಿಶುದ್ಧ ವಸ್ತುಗಿಂತ ಆ ವ್ಯಕ್ತಿಗೆ ಅವತ್ತಿನ ಅಗತ್ಯತೆಯನ್ನು ಸಂಧಿಸಬೇಕು. ನೋಡ್ರಿ, ನಾನು 4 ವರ್ಷದಿಂದ ಪಾಸ್ಟರ್ ಆಗಿದ್ದೀನಿ. ನನಗೆ ಕೆಲವು ಹಾಡುಗಳು ಮಾಡಬೇಕಂತ, ಪುಸ್ತಕಗಳು ಮಾಡಬೇಕಂತ ಅನೇಕ ಕನಸುಗಳಿದೆ. ಇತ್ತೀಚೆಗೆ ಯಾರೋ ಒಬ್ಬರು ಯೂಟ್ಯೂಬ್ ನೋಡ್ತಾ ಇದ್ದವ್ರು ನನಗೆ ಹೇಳಿದ್ರು, ಆ ವೈಟ್ ಪುಲ್ಪಿಟ್ ಪಕ್ಕ ಒಂದು ಒಳ್ಳೆ ವಾಸ್ ಇಟ್ಟು ಫ್ಲವರ್ ಎಲ್ಲ ಇಟ್ಟಿದ್ರೆ ಚೆನ್ನಾಗಿರೋದು ಬ್ರದರ್. ಆ್ಯಕ್ಚುಲಿ ಅದು ಆ ವಾಸ್ನ ಹುಡ್ಕೊಂಡು ನಾನು ಶಿವಾಜಿನಗರ ಎಲ್ಲ ಬಂದೆ. ಒಂದು 1500 ರೂಪಾಯಿ 700 ರೂಪಾಯಿ ಅಷ್ಟೇ ಅದು. ಆದರೆ ನಿಮಗೆ ಗೊತ್ತಾ, ತಾಳ್ಮೆಯಿಂದ ಇದನ್ನು ಹೇಳ್ತಿದ್ದೀನಿ, ಅದನ್ನ ನಾನು ಇನ್ನೂ ತೊಗೊಳಕ್ಕೆ ಹೋಗಿಲ್ಲ. ಹಣ ಇಲ್ಲ ಅನ್ನೋದಲ್ಲ ವಿಷಯ. ನನ್ನ ಈ 4 ವರ್ಷದ ಸೇವೆಯಲ್ಲಿ ನಾನು ಮಾಡೋ ಪ್ರಾಜೆಕ್ಟ್ಗಳಿಗಿಂತ ನನ್ನ ಸಭೆಯಲ್ಲಿ ಬರುವಂಥ ವಿಶ್ವಾಸಿಗಳಿಗೆ ನೂರಾರು ಹಣದ ಕಷ್ಟದ ಸಮಸ್ಯೆಗಳಿದ್ದಾವೆ. ಅನೇಕ ಬೇರೆ ಬೇರೆ ಸಿಚುವೇಶನ್ಗಳಲ್ಲಿ ಒಬ್ಬೊಬ್ಬರು ಹಾದು ಹೋಗ್ತಾ ಇದ್ದಾರೆ. ನನ್ನ ಸಭೆಯನ್ನು ಅಂದಗೊಳಿಸ್ಲಿಕ್ಕೆ ನಾನು ಯಾವುದನ್ನು ಬೇಕಾದರೂ ಮಾಡ್ಬೋದು. ಆದರೆ ನನ್ನ ಸಭೆಯ ಅಂದವೇ ನನ್ನ ಸಭೆಯ ಮಕ್ಕಳು. ನನ್ನ ಸಭೆಯ ಸೌಂದರ್ಯ ಇರೋದು ಯಾವುದಂದರೆ ನನ್ನ ವಿಶ್ವಾಸಿಗಳಲ್ಲಿ. ಒಂದು ವೇಳೆ ಒಬ್ಬ ನಾಯಕನಾಗಿ ಕೆಲವು ಸಾರಿ ದೇವರು ನನ್ನೊಂದಿಗೆ ಹೇಳೋದು, ನೀನು ಅವುಗಳನ್ನೆಲ್ಲ ಮಾಡೋದಕ್ಕಿಂತ ಬಿ ಸೆನ್ಸಿಟಿವ್ ಟು ದ ನೀಡ್ ಆಫ್ ದ ಪೀಪಲ್. ನೋಡ್ರಿ, ನೀವು ದೇವರಿಗೆ ಹತ್ತಿರವಾಗಿದ್ದರೆ, ನಾನು ಇದನ್ನು ಹೇಳುವಾಗ ನೀವು ಬಹಳ ಬಹಳ ಕೇರ್ಫುಲ್ಲಾಗಿ ಕೇಳಬೇಕು. ನೀವು ದೇವರಿಗೆ ಹತ್ತಿರವಾಗಿದ್ದರೆ ಜನರುಗಳ ಅಗತ್ಯತೆಗಳಿಗೆ ಬಹಳ ಸೂಕ್ಷ್ಮವಾಗಿಯೂ ಕೆಲವು ಸಾರಿ ನೀವು ವರ್ತಿಸ್ತೀರ. ಆ ಸಮಯದಲ್ಲಿ ನನಗೆ ಇತ್ತೀಚೆಗೆ ನನ್ನ ಹೆಂಡತಿಗೆ ಆಪರೇಷನ್ ಆದಾಗ ನನಗಾದಂಥ ಒಂದು ದೊಡ್ಡ ಆದರಣೆ ಏನು ಗೊತ್ತಾ? 70,000 ಖರ್ಚಾಯಿತು. ಅದರಲ್ಲಿ ನನ್ನ ಸಭೆ ಮಕ್ಕಳು, ಪೊರಕೆ ಮಾರೋರು, ಕಷ್ಟದಲ್ಲಿರೋರು 500, 2,000, 1,500. ನಿನ್ನೆ ಕೂಡ ಒಂದು ಗುಂಪನ್ನು ನಾನು ಬೆಂಗಳೂರಿನಲ್ಲಿ ನೋಡಕ್ಕೆ ಹೋದೆ. ಅವ್ರು ಯಾರು ಗೊತ್ತಾ? 2 ವಾರ ನನ್ನ ಸಭೆಗೆ ತೆಲುಗು ಜನರು ಶೆಡ್ಡನ್ನು ಹಾಕ್ಕೊಂಡು ಬಟ್ಟೆ ಮಾರ್ಲಿಕ್ಕೆ ಬಂದವರು. ಅವರೆಲ್ಲ ನಿನ್ನೆ ನಾನು ನೋಡಲಿಕ್ಕೆ ಬೈರ್ತಿ ಹತ್ರ ಹೋದರೆ ಆ ಶೆಡ್ನಲ್ಲಿ ಕುಳಿತಿದ್ದಾರೆ. ಅವರೆಲ್ಲರೂ ಹೇಳ್ತಾ ಇದ್ದಾರೆ, ಈಡು 100 ರೂಪಾಯಿ ಇಚ್ಚಾಡು, ಈಡು 200 ರೂಪಾಯಿ ಇಚ್ಚಾಡು. ಅವರೆಲ್ಲರೂ ಸೇರಿ ನನಗೆ 7,000 ಕಳಿಸಿದ್ರು ನನ್ನ ಸಭೆ ಮಕ್ಕಳು. ನಿಮಗೆ ಗೊತ್ತಾ ನನ್ನ ಸಭೆ ಮಕ್ಕಳು ಏನು ಹೇಳಿದ್ದಾರೆ ಅಂತ ಕಲೆಕ್ಟ್ ಮಾಡಲಿಕ್ಕೆ? ಪಾಸ್ಟ್ರು ನಮಗೆ ಅಂತ ಒಂದು ಕಷ್ಟ ಬಂದಾಗ ಎಷ್ಟೆಲ್ಲ ಕಷ್ಟಪಡ್ತಾರೆ.
ನಾವು ಅವ್ರ ಕಷ್ಟಕ್ಕೆ ಕೊಡಬೇಡವಾ? ಯಾಕೆ ಹೇಳ್ತೀನಿ, ಅದು ನನ್ನ ಜೀವಿತದಲ್ಲಿ ಸರ್ಜರಿಗಿಂತಲೂ ದೊಡ್ಡ ಆದರಣೆಯನ್ನು ಉಂಟು ಮಾಡಿತು. ಇವತ್ತು ನಾನು ನಿಮ್ಮ ಹತ್ರ ಪ್ರೀತಿಯಿಂದ ಕೇಳ್ತಾ ಇದ್ದೀನಿ, ನಿಮ್ಮ ಜೀವಿತಗಳಲ್ಲಿ ದಾವೀದನಿಗೆ ದೇವರು ಅವತ್ತು ಆ ಮಾತುಗಳನ್ನು ನೀವು ನೋಡ್ರಿ. ದಾವೀದಿನ ಸಿಚುವೇಶನ್ ಹೆಂಗಿದೆ ಅಂದರೆ, ಲಾಸ್ಟಲ್ಲಿ ಅವನು 9ನೇ ವಾಕ್ಯ ಹೇಳುತ್ತೆ, ಏಲಾ ತಗ್ನಲ್ಲಿ ಕೊಂದು ಹಾಕಿದಂಥ ಫಿಲಿಸ್ಟಿಯನಾದ ಗೊಲ್ಯಾತನ ಕತ್ತಿ, ಯಾವುದನ್ನು ಅವನು ತೆಗೆದಾಕಿದ್ನೋ ಆ ಕತ್ತಿನ ಅವನು ಡಿಪೆಂಡ್ ಮಾಡಬೇಕಾಗಿದೆ. ಸ್ಥಿತಿ ನೋಡ್ರಿ ಅವನದು. ಒಬ್ಬ ವ್ಯಕ್ತಿ ಅವನ ಲೈಫ್ನಲ್ಲಿ ಯಾವುದನ್ನೆಲ್ಲ ಅವನು ಇದು ಮಾಡಿದ್ನೋ, ಕಳ್ಕೊಳ್ಬೇಕಿದ್ನೋ, ಅದನ್ನ ಮತ್ತೆ ಅವನು ಡಿಪೆಂಡ್ ಆಗೋ ಪರಿಸ್ಥಿತಿ. 12ನೇ ವಾಕ್ಯ ಹೇಳುತ್ತೆ, ಈ ಮಾತುಗಳನ್ನು ಅವನು ಕೇಳ್ತಲೇ ಅವನೇನು ಹೇಳ್ತಾನೆ, ಆಕೀಷನಿಗೆ ಹೆದರುಕೊಂಡ, ಸೇವಕರ ಮುಂದೆ ತನ್ನ ಬುದ್ಧಿಯನ್ನು ಮಾರ್ಪಡಿಸಿಕೊಂಡು ಗಡ್ಡದ ಮೇಲೆಲ್ಲ ಜೊಲ್ಲು ಸುರಿಸ್ತಾ. ಕೆನ್ ಯು ಇಮ್ಯಾಜಿನ್ ದಟ್? ಒಬ್ಬ ರಾಜನ ಆಗಬೇಕಾಗಿದ್ದವನು, ಒಬ್ಬ ಲೀಡರ್, ಒಬ್ಬ ಹುಚ್ಚಿನ ಥರ ಕೆರ್ಕೊಂಡು. ನನಗಿಷ್ಟ ಆಗಿದ್ದೇನೆಂದರೆ, ಇದೆಲ್ಲ ರೊಟ್ಟಿ ಇಲ್ಲದಿರೋ ಅವಸ್ಥೆ ಬಂದಾಗ ದಾವೀದ ಇವತ್ತಿನ ವರ್ಷಿಪ್ ಲೀಡರ್ಗಳ ಥರ, ರೊಟ್ಟಿ ಇರಲಿಲ್ಲ, ರೊಟ್ಟಿ ಕೊಟ್ಟನಪ್ಪ, ರೊಟ್ಟಿ ಕೊಟ್ಟ ದೇವರಿಗೆ ಸ್ತೋತ್ರ ಕಣಪ್ಪ, ಅದೆಲ್ಲ ಅವನು ಬರೆದಿದ್ದ ಹಾಡು. ನಾವಿವತ್ತು ಹಂಗೆ ಬರಿತಿದ್ವಿ. ದಾವೀದ ಏನು ಬರ್ದ ಗೊತ್ತಾ? ಕೀರ್ತನೆ 34 8ನೇ ವಾಕ್ಯ ಓದ್ ನೋಡಿ. ವಾಟ್ ಎ ವರ್ಸ್! ಇದನ್ನ ವರ್ಷಿಪ್ ಲೀಡರ್ಸ್ಗಳಿಗೆ ಅರ್ಥ ಆಗಬೇಕು. ಯೆಹೋವನು ಸರ್ವೋತ್ತಮನೆಂದು ನನಗೆ ನೀವು ಓದೋದನ್ನ ಓದ್ಲಿಕ್ಕೂ ನಿಮಗೆ ಬಿಡಕ್ಕೆ ನನಗೆ ಅವಕಾಶ ಇಲ್ಲ, ಅಷ್ಟು ಖುಷಿ ಆಗ್ತಾ ಇದೆ. ಯೆಹೋವನು ಸರ್ವೋತ್ತಮನೆಂದು ಏನ್ ಮಾಡ್ರಿ? ಅನುಭವದಿಂದ ತಿಳಿದುಕೊಳ್ಳಿರಿ. ನಾವು ನೀವು ಪಿಟಿ ಪಾರ್ಟಿ ಮಾಡ್ತಿದ್ವಿ, ಒಂದು 10 ಜನ ಕರೆದು ಒಂದು ಹೊಸ ಹಾಡನ್ನ ಬರೆದು ಎಲ್ರಿಗೂ ಊರವ್ರಿಗೆಲ್ಲ ಕತೆ ಹೇಳಿ, ಕಷ್ಟ ಹೇಳಿ, ನಷ್ಟ ಹೇಳಿ. ದಾವೀದ ಹಾಗಲ್ಲ. ಅದಕ್ಕೆ ದಾವೀದನ್ ನನಗೆ ಹಳೆ ಒಡಂಬಡಿಕೆಯಲ್ಲಿ ಬಹಳ ಫೇವರೇಟ್ ಆದಂಥ ಒಬ್ಬ ಭಕ್ತ. ವಾವ್, ಆ ಪದಗಳು ನೀವು ಗಮನಿಸ್ರಿ. ಮತ್ತೆ 2ನೇ ವಾಕ್ಯದಲ್ಲಿ ಏನು ಹೇಳ್ತಾನೆ? 34:2 ಏನ್ ಹೇಳ್ತಾ ಇದೆ? ನನ್ನ ಮನಸ್ಸು ಯೆಹೋವನಲ್ಲಿ ಏನಾಗುತ್ತಂತೆ? ಹಿಗ್ಗುತ್ತಿರುವುದು. 3ನೇ ವಾಕ್ಯದಲ್ಲಿ ನೋಡ್ರಿ, ನನ್ನೊಡನೆ ಯೆಹೋವನನ್ನು ಕೊಂಡಾಡ್ರಿ. ನೀವು ಹುಡುಕ್ ನೋಡ್ರಿ, 22 ವಾಕ್ಯಗಳಲ್ಲಿ ಎಲ್ಲಾದರೂ ರೊಟ್ಟಿ ಬಗ್ಗೆ ಹೇಳಿದ್ರೆ ನಾನು ಪ್ರಸಂಗ ಮಾಡೋದು ನಿಲ್ಲಿಸ್ತೀನಿ. ನನ್ನ ಜೊತೆ ಯಾರೂ ಇಲ್ಲ, ನನಗೇನು ಕಷ್ಟ, ನನಗೇನು ಸಂಕಟ, ಅದೆಲ್ಲ ದಾವೀದ ಮಾತಾಡಿದ್ದು. ಇವತ್ತು ಸಭೆಯ ದೇವರ ಮಕ್ಕಳೇ, ನಿಮಗೆ ನಾನು ಪ್ರವಾದನೆಯಾಗಿ ಹೇಳ್ತಾ ಇದ್ದೀನಿ, ನಮಗೆ ಈ ಒಂದು ಮನೋನೇತ್ರ ತೆರೆಯಲ್ಪಡಬೇಕು. ನಮ್ಮ ಕಷ್ಟ, ನಮ್ಮ ಬಾಧೆಗಳು, ನೋವುಗಳಿಗಿಂತ ಸರ್ವೋತ್ತಮನಾದಂಥ ದೇವರನ್ನು ರುಚಿಸುವಂಥ ಒಂದು ಅನುಭವ ನಮಗೆ ಬರಬೇಕು. ಅದನ್ನು ದೇವರು ತನ್ನ ಮಕ್ಕಳಿಗೆ ಕೊಡ್ಲಿಕ್ಕೆ ಬಯಸ್ತಿದ್ದಾನೆ, ಅದನ್ನು ನಾವು ಪಡ್ಕೊಳ್ಬೇಕು. ಅದಕ್ಕೆ ಕೀರ್ತನೆ 147 ಕೂಡ ಹೇಳಿದ್ದು. 147 ದೇವರು ಅದೇ ಕೀರ್ತನೆಯಲ್ಲಿ ನೀವು ನೋಡಿದ್ರಲ್ಲ, ಅಲ್ಲ ಅವನೇನು ಹೇಳ್ತಾ ಇದ್ದಾನೆ ಗಮನಿಸ್ರಿ. ಕುದುರೆ 10ನೇ ವಾಕ್ಯದಲ್ಲಿ, ಕುದುರೆಯ ಶಕ್ತಿಯಲ್ಲಿ ಆತನಿಗೆ ಏನಿಲ್ಲ, ಇಷ್ಟವಿಲ್ಲ. ಹಾಗಿದ್ರೆ ನಿಮ್ಮ ವೈಭೋಗವಾದಂಥ ಕಾರು, ಮನೆಗಳು, ಇವುಗಳೆಲ್ಲ ದೇವರನ್ನ ಇಂಪ್ರೆಸ್ ಮಾಡುತ್ತೆ ಅಂದರೆ ಅದರಲ್ಲೆಲ್ಲ ದೇವರು ಇಂಪ್ರೆಸ್ ಆಗಿರೋದು. ಕೆಳಗಡೆ ಮತ್ತೆ, ಆಳಿನ ತೊಡೆಯ ಬಲವನ್ನು ಮೆಚ್ಚುವುದಿಲ್ಲ. ಒಂದು ವೇಳೆ ನಾನು ಪಾಸ್ಟರ್ ಆಗಿ ನನಗೆ 1000 ಸಬ್ಸ್ಕ್ರೈಬರ್ಸ್ ಇದ್ದಾರೆ, ನನ್ನ ಸೇವೆ ಹಂಗೆ ಬೆಳೆದಿದೆ, ನನ್ನ ಹಾಡು ಇಷ್ಟು ವ್ಯೂಸ್ ಹೋಗಿದೆ, ನೋ 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 ನೋ, ಅದು ಯಾವುದನ್ನು ಮೆಚ್ಚೋದಿಲ್ಲ. ದೇವರು ಮೆಚ್ಚೋದು ಯಾವುದು ಗೊತ್ತಾ? ಆತನು ಆನಂದಿಸುವುದು ತನ್ನ ಕೃಪೆಯನ್ನು ನಿರೀಕ್ಷಿಸುವ ಭಕ್ತರಲ್ಲೇ. ಹಾಗಿದ್ರೆ ಒಬ್ಬ ಕೃಪೆ ಯಾವಾಗ ನಿರೀಕ್ಷಿಸ್ತಾನೆ ಗೊತ್ತಾ ದೇವರ ಮಕ್ಕಳೇ? ಅವನು ಮುರಿಯಲ್ಪಟ್ಟಾಗ ಮಾತ್ರನೇ ಅವನಿಗೆ ಕೃಪೆ ಬೇಕು ಅಂತ ಅನ್ಸೋದು. ಮುರಿಯಲ್ಪಡದೇ ಇದ್ರೆ ಅವನಿಗೆ ಕೃಪೆ ಬೇಕಾಗಿಲ್ಲ. ಅದಕ್ಕೆ ಇವತ್ತು ನಾನು ನಿಮ್ಮ ಹತ್ರ ಪ್ರೀತಿಯಿಂದ ಕೇಳ್ಕೊಳ್ತಾ ಇದ್ದೀನಿ, ನೀವು ಯಾರಾದರೂ ಯಾವುದಾದ್ರೂ ವಿಷಯದಲ್ಲಿ ಮುರಿಯಲ್ಪಟ್ಟಿದ್ರೆ ನಾನು ಹೇಳ್ತಾ ಇದ್ದೇನೆ, ನೀವು ಭಾಗ್ಯವಂತರು. ಟೇಕ್ ಇಟ್ ಟು ದ ಹಾರ್ಟ್. ದೇವರು ನಿಮ್ಗೆ ಹತ್ತಿರವಾಗಿದ್ದಾನ. ಮತ್ತೆ 145:18ನೇ ವಾಕ್ಯದಲ್ಲಿ ನೋಡ್ರಿ ಏನು ಹೇಳ್ತಾನೆ? ಯೆಹೋವನಿಗೆ ಮೊರೆ ಇಡುವವರು ಯಥಾರ್ಥವಾಗಿ ಮೊರೆ ಇಡುವುದಾದ್ರೆ ಆತನು ಹತ್ತಿರವಾಗಿದ್ದ. ಹಾಗಿದ್ರೆ ನಾನು ನಿಮ್ಮ ಹತ್ರ ಇನ್ನೊಂದು ನಿರಾಶೆ ಹುಟ್ಟಿಸುವಂಥ ಒಂದು ವಿಷಯ ಹೇಳ್ಬೇಕು. ಏನು ಗೊತ್ತಾ? ನಿಮ್ಮಲ್ಲಿ ನನ್ನಲ್ಲಿ ಬಹಳಷ್ಟು ಮಂದಿ ಸಭೆಗಳಲ್ಲಿರೋರಿಗೆ ದೇವರು ಹತ್ತಿರವಾಗೇ ಇಲ್ಲ. ಯಾಕಿಲ್ಲ ಪಾಸ್ಟ್ರೇ? ಅಲ್ಲಿಂದ ಇದನ್ನು ಬಂದು ಹೇಳಕ್ಕೆ ಬಂದ್ರಾ? 2 ಕಂಡೀಷನ್ ನೀವು ನಾವು ಮಾಡೇ ಇಲ್ಲ. ಏನಿದೆ ಅದು? ಓದಿ ಅಲ್ಲೇ. ಯೆಹೋವನಿಗೆ ಮೊರೆ ಇಡುವವರು, ಪ್ರಾರ್ಥನೆ ಮಾಡೋರಿಗೆ ದೇವ್ರು ಏನಾಗಿರ್ತಾನೆ? ಹತ್ತಿರವಾಗಿರ್ತಾನೆ. ಬೆಳಗ್ಗೆ ಎದ್ದು ಪ್ಯಾಕ್ ಮಾಡ್ಕೊಂಡು ಓಡೋನಲ್ಲ, ಅಥವಾ ಸಂಜೆ ಬಂದ ಮೇಲೂ ಕೂಡ ಟೈಮ್ ಇಲ್ಲದೆ ಮಲಗೋನಲ್ಲ. ಮೊರೆ ಇಡುವವರು. 2ನೇದಾಗೂ ಒಂದು ಪದ ಇದೆ ಅಲ್ಲಿ, ಏನದು? ಯಥಾರ್ಥವಾಗಿ ಮೊರೆ ಇಡುವರು. ಈ 2 ಕಂಡೀಷನ್ ಅನ್ನು ಇವತ್ತು ಸಭೆ ಮಾಡದೇ ಇರೋದ್ರಿಂದಲೇ ನಮ್ಮ ನಿಜವಾಗ್ಲೂ ನಮಗೆ ದೇವರು ಹತ್ತಿರವಾಗಿದ್ದಾನೆ ಅಂತ ನಾವು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ.
ಹಾಗಾಗಿ ನಾನು ನೋಡಿದ್ದೀನಿ ದೊಡ್ಡ ದೊಡ್ಡ ಪ್ರಸಂಗಿಗಳು, ದೊಡ್ಡ ದೊಡ್ಡ ವ್ಯಕ್ತಿಗಳಿಗಿಂತಲೂ ಮುರಿಯಲ್ಪಟ್ಟಂಥ ಆಸ್ಪತ್ರೆಗಳಲ್ಲಿ ಕಷ್ಟಪಡುವಂಥ ಸಂತರುಗಳೊಂದಿಗೆ ದೇವರು ಬಹಳ ಹತ್ತಿರವಾಗಿದ್ದಾನೆ. ಅವರು ಯಥಾರ್ಥವಾಗಿ ಹೇಳೋದನ್ನು ದೇವರು ಕೇಳ್ತಾನೆ. ಒಂದು ಸರಿ ನನಗೆ ನೋಡ್ರಿ, ನಾನು ನನ್ನ ಜೀವನದಲ್ಲಿ ಭಾಳ ಪ್ರಭಾವ ಬೀರಿದಂಥ ನಮ್ಮ ACA ಪಾಸ್ಟರ್ ಥಾಮಸ್ ರಾಜ್ ಅವರ ಜೀವಿತದಲ್ಲಿ ಅವರು ದೇವರಿಗೆ ಬಹಳ ಹತ್ತಿರವಾದಂಥ ಭಕ್ತ. ಅವರ ಸಂದೇಶಗಳು ನನ್ನನ್ನು ಅನೇಕ ಸಾರಿ ಸೀಳಿದೆ. ನನ್ನ ವಿವಾಹ ಜೀವಿತದಲ್ಲಿ ನನ್ನನ್ನು ರೂಪಿಸಿದಂಥ ಒಬ್ಬ ದೇವರ ಸೇವಕನಾಗಿದ್ದರೆ ಅದು ಪಾಸ್ಟರ್ ಥಾಮಸ್ ರಾಜ್. ಅವರು ಏನು ಹೇಳ್ತಾರೆ, ಒಂದು ದಿವಸ ಅವರು ಮೇನ್ ಚರ್ಚ್ಗೆ ಸೇವೆ ಮುಗಿಸ್ಕೊಂಡು ಅವ್ರು ಬರಬೇಕು. ಅವರು ಸಭೆಗೆ ಸೇವೆ ಮುಗಿಸಿ ಬರುವಾಗ ಲೇಟ್ ಆಗಿಬಿಡ್ತಿತ್ತಂತೆ. ಅವ್ರ ಹೆಂಡತಿಗೆ ಹೇಳಿದ್ರಂತೆ, ನಾನು ಮನೆಗೆ ಬಂದು ಊಟ ಮಾಡ್ತೀನಿ. ಆದರೆ ಅವರು ಹೋಗೋಕ್ಕೆ ಮುಂಚೆ ಇನ್ನೊಂದು ಮಾತು ಹೇಳಿದ್ರಂತೆ, ಒಂದು ವೇಳೆ ಲೇಟ್ ಆದರೆ ನೀನು ಊಟ ಮಾಡ್ಕೊ. ಆದರೆ ಹೋಗಿ ಮೇನ್ ಚರ್ಚ್ನಲ್ಲಿ ಸೇವೆ ಮುಗಿಸಿ ಮಧ್ಯಾಹ್ನ ಅವ್ರು ಬಂದಾಗ ಅವ್ರಿಗೆ ಅಲ್ಲಿ ಊಟ ಇರಲಿಲ್ಲ. ಬಂದದ್ದೇ ಮನೆಯಲ್ಲಿಗೆ ನೋಡಿದ್ರಂತೆ, ಇವಳು ಹೆಂಡತಿ ಕಾಫಿ ಏನಾದರೂ ಕೊಡ್ತಾಳೆ ಅಂತ ಎದುರು ನೋಡಿದ್ರಂತೆ. ಅವ್ರು ಬಂದಿದ ತಕ್ಷಣವೇ ಅವ್ರು ನೋಡಲಿಕ್ಕೆ 3 ವಿಶ್ವಾಸಿಗಳು ಬಂದ್ರಂತೆ. ಆ 3 ವಿಶ್ವಾಸಿಗಳು ಮಾತಾಡ್ತಾರೆ. ಇವ್ರು ಕಣ್ಣು ಸನ್ನೆ ಮಾಡ್ತಾ ಇದ್ದಾರಂತೆ. ಹೇಗಾದರೂ ಮಾಡಿ ನನ್ನ ಹೆಂಡತಿ ಏನು ಕೊಡ್ತಾಳೆ ನನಗೆ, ಕಾಫಿ ಕೊಡ್ತಾಳೆ, ನಾವು ಕಣ್ಣು ಸನ್ನೆ ಮಾಡ್ತೀವಲ್ಲ, ಅವಳು ಅರ್ಥ ಮಾಡ್ಕೊಳ್ಳಿ ಅಂತ. ಅವಳಿಗೆ ಅರ್ಥನೇ ಆಗಲ್ಲ ಕೆಲವು ಸಾರಿ. ಅವ್ರ ಹೆಂಡತಿ ಕೂಡ ನೋಡ್ತಾ ಇದ್ರಂತೆ. ಏನು ನೋಡ್ತಾ ಇದ್ರು, ಹಿಂದೆ ಏನೋ ಒಂದು ನಡೀತಾ ಇದೆ. ಅವ್ರು 3 ಜನ ಹೋದ್ರೂ ಇವ್ರಿಗೆ ಕಾಫಿ ಸಿಗಲಿಲ್ಲ. 3 ಜನನ ಮುಗಿಸಿ ಕಳಿಸೋಷ್ಟೊತ್ತಿಗೆ ಸಂಜೆ 5 ಗಂಟೆ ಆಯಿತು. 5 ಗಂಟೆ ಆದಮೇಲೆ ಇನ್ನೇನು ಒಳಗಡೆ ಹೋಗಿ ಕಾಫಿ ಕುಡಿದು ಹೆಂಡತಿ ಹತ್ರ ಕೇಳೋಣ ಅನ್ನೋಷ್ಟರಲ್ಲಿ ಮತ್ತೆ ಒಂದು 7-8 ಜನ ಬಂದ್ರಂತೆ. ಪಾಸ್ಟರ್ಗಳ ಅವಸ್ಥೆ ನಿಮಗೆ ಗೊತ್ತಿಲ್ಲ ಒಂದೊಂದು ಸರಿ. ನೀವೆಲ್ಲ ಪಾಪ ಇಲ್ಲಿ ಅರ್ಥ ಮಾಡ್ಕೊತೀರಾ. ಒಂದು ಕಡೆ ನಾನು ಮೀಟಿಂಗ್ ಹೋಗಿದ್ದೆ, ಸಂಜೆ 4 ಗಂಟೆವರೆಗೂ ನನ್ನ ಜನ ಬಿಡಲೇ ಇಲ್ಲ. ವಾಕ್ಯ ಕೊಟ್ಟಿದ್ದು 1:30ಗೆ, ಊಟ ಮಾಡಿದ್ದು ಎಷ್ಟು ಗಂಟೆಗೆ? ಬಂದಿದ್ದು ವಿಶ್ವಾಸಿಗಳು ಎಂಥವ್ರು ಗೊತ್ತಾ, ಎಲ್ಲ ಒಂದೊಂದು ರೌಂಡ್ ಊಟ ಮಾಡ್ಕೊಂಡು ಬಂದಿದ್ರು. ಇವ್ರು ಊಟ ಮಾಡೋವರೆಗೂ ನಾನು ನಿಂತಿದ್ದೆ, ಅವ್ರು ಊಟ ಮಾಡೋವರೆಗೂ ನಾನು ನಿಂತಿದ್ದೆ. ಲಾಸ್ಟ್ ನಮಗೆ ಊಟ ಕೊಡೋದು 4:15. ತಪ್ಪಾಗಿ ಹೇಳ್ತಾ ಇಲ್ಲ. ಅವತ್ತು ಆ ಸೇವಕ ನಿಜವಾಗ್ಲೂ ಆ ಕಾಫಿಗೋಸ್ಕರ ಕಾಯ್ತಾ ಇದ್ರೆ ಸೇವಕನಿಗೆ ಬರೋ ಸಂಕಟ. 8 ಜನನೂ ಹೋಗದಾಗ ರಾತ್ರಿ 8:30 ಅವರು ಬಂದು ಮನೇಲಿ ಒಳಗಡೆ ಬಂದಿದ ತಕ್ಷಣ ಅವ್ರ ಹೆಂಡತಿ ಹೇಳಿದ್ರಂತೆ, ಸ್ವಲ್ಪ ಊಟ ಮಾಡೋ ಅಥವಾ ಹಾಲು ಕುಡ್ದಾದ್ರೂ ಮಲಗಿರಿ ಅಂದ್ರಂತೆ. ಊಟ ಬೇಡ ಅಂದ್ರಂತೆ ಇವರು, ಯಾಕಂದರೆ ಕೋಪ ಬಂದಿತ್ತು ಇವ್ರಿಗೆ ಆಗಲೇ, ಹೊಟ್ಟೆ ಹಸಿದು. ಲಾಸ್ಟ್ನಲ್ಲಿ ಗಮನ ಇಟ್ಟು ಕೇಳ್ರಿ, ಇದು ಭಾಳ ಮುಖ್ಯವಾದಂಥ ಒಂದು ವಿಷಯ. ಹಾಲು ಕುಡಿದು ಮಲಗಿ ಅಂದಿದ್ದಕ್ಕೆ ಅವ್ರು ಹೇಳಿದ್ದಂತೆ, ಹಾಲು ಯಾವನಿಗೆ ಬೇಕು, ನೀನೇ ಕುಡಿದು ಮಲ್ಕೋ. ಏನು ಹೇಳಿದ್ದು? ಹಾಲು ಯಾರಿಗೆ ಕೇಳಿದ್ದೇನು? ಕಾಫಿ ಕೊಡೋ ಯೋಗ್ಯತೆ ಇಲ್ಲ ನಿನಗೆ, ಹಾಲು ಕುಡಿತೀಯ? ನಾನು ಹಾಲು ಕುಡಿಯಲ್ಲ, ಮಲಗಿಬಿಟ್ರಂತೆ. ಗಮನ ಇಟ್ಟು ಕೇಳ್ರಿ, ಆತ ದೇವರಿಗೆ ಎಷ್ಟು ಹತ್ತಿರವಾಗಿದ್ರಂದರೆ ರಾತ್ರಿ 12 ಗಂಟೆಗೆ ಯಾರೋ ಒಂದು ಮಗು ಅವ್ರ ಕೈನ ಸ್ಪರ್ಶಿಸ್ತಿತ್ತಂತೆ. ಅವ್ರ ಮನೇಲಿ ಮಕ್ಕಳಿಲ್ಲ ಆಗ. ಆ ಸ್ಪರ್ಶಕ್ಕೆ ಅವ್ರು ಎದ್ಬಿಟ್ಟು ಕುಳಿತುಕೊಂಡಾಗ ಒಳಗಡೆ ಒಂದು ಶಬ್ದ ಕೇಳ್ತಿದ್ಯಂತೆ, ಥಾಮಸ್ ರಾಜ್ ಸಮಾಧಾನವಾಗಿ ಮಲಗಿದೆಯಾ ಅಂತ ಕೇಳಿದ್ರಂತೆ. ಹಿಂಗೆ ಮಲಗಿದೆಯಾ? ಯಾಕಂದರೆ 1 ಪೇತ್ರದಲ್ಲಿ ವಾಕ್ಯ ಇದೆ, ನಿಮ್ಮ ಹೆಂಡತಿಯರು ಬಲಹೀನರಾಗಿರೋದರಿಂದ ವಿವೇಕದಿಂದ ಒಗೆತನ ಮಾಡ್ರಿ, ಆಗ ನಿಮ್ಮ ಪ್ರಾರ್ಥನೆಗಳಿಗೇನಿರಲ್ಲ, ಅಡ್ಡಿ ಇರಲ್ಲ. ಸುಮಾರು ಜನರು ಪ್ರೇಯರು ಸೂರು ದಾಟ್ತಾ ಇಲ್ಲ. ಯಾಕೆ ಗೊತ್ತಾ? ಹೆಂಡತಿ ಜೊತೆ ನೆಟ್ಗಿಲ್ಲ. ಪ್ರಾರ್ಥನೆಗೆ ದೊಡ್ಡ ಅಡ್ಡಿ ಯಾವುದು ಗೊತ್ತಾ? ನಾನು ಕಂಡಿಡ್ಕೊಂಡಂಥ ಸತ್ಯ. ನಿಮ್ಮ ಪ್ರೇಯರ್ಗಳು ದೇವರ ಹತ್ರ ಹೋಗ್ಬೇಕಂದ್ರೆ ನಾನು ನನ್ನ ಹೆಂಡತಿ ಕೈ ಹಿಡ್ಕೊಂಡು ಪ್ರೇಯರ್ ಮಾಡಿದ್ರಿ ಅಥವಾ ಸಮಾಧಾನವಾಗಿದ್ದು ಮಾಡೋ ಪ್ರೇಯರೇ ದೇವರ ಹತ್ರ ಹೋಗೋದು. ಅವ್ರು ಆ ಮಾತನ್ನು ಕೇಳಿದ ತಕ್ಷಣ ಎದ್ದು ಹೋಗಿ ಮಲಗಿದ್ದಂಥ ಅವ್ರ ಹೆಂಡತಿನ ದೂರದಲ್ಲಿ, ಅವ್ರಿಗೆ ಇಂಗ್ಲೀಷ್ ಅಷ್ಟು ಚೆನ್ನಾಗಿ ಬರಲ್ಲ, ಎಸ್ಕೂಸ್ ಮೀ ಅಂದ್ರಂತೆ. ಎಸ್ಕೂಸ್ ಮೀ. ನಾನು ನೋಡ್ರಿ, ಅವ್ರು ಹೇಳ್ತಾರೆ, ನಾನು ನನ್ನ ಹೆಂಡ್ತಿನ ಹೊಡೆದಿಲ್ಲ. ನನ್ನ ಹೆಂಡ್ತಿನ 47 ವರ್ಷದಲ್ಲಿ ಯಾವತ್ತೂ ಪೋಡಿ ಅಂತಲೂ ಕರೆದಿಲ್ಲ. ಆದರೆ ಒಂದು ಸಣ್ಣ ಪದ, ಕಾಫಿ ರೇಗಿದ ಪದ, ಎಷ್ಟು ಸೆನ್ಸಿಟಿವ್ ಆಗಿದ್ದಾರೆ ಹೋಲಿ ಸ್ಪಿರಿಟ್ಗೆ ಅಂದರೆ, ಆ ಮಾತನ್ನು ಅವ್ರು ಎಸ್ಕ್ಯೂಸ್ ಮೀ ಅಂತ ಹೇಳಿದಾಗ ಅವ್ರ ಹೆಂಡ್ತಿ ಹೇಳಿದ್ರಂತೆ, ನಾನು ನಿಮಗೆ ಗೊತ್ತಿಲ್ಲ, ನಿಮಗೆ ಇದ್ದಿದ್ದು ಹಾಲು ನೋವು ಬಂದಿಲ್ಲ, ಹಾಗಾಗಿ ಒಂದೇ ಅರ್ಧ ಗ್ಲಾಸ್ ಹಾಲಿದ್ದಿದ್ದು. ನೀವು ನನ್ನನ್ನು ನೋಡಿ ಒಂಟಿಯಾಗಿ ಒಳಗಡೆ ಬಂದರೆ ನಿಮಗೆ ಮಾತ್ರ ಕಾಫಿ ಕೊಡೋಣ ಅಂತ ನಾನು ಕಾಯ್ತಿದ್ದೆ. ಇಲ್ಲಿ ನಡೀತಾ ಇರೋ ಹೋರಾಟ ನೋಡಿ, ಅವ್ರಿಗೊಂದು ಹೋರಾಟ, ಇವ್ರಿಗೊಂದು ಹೋರಾಟ. ನಾನು ನಿಮ್ಮ ಒಳ್ಳೇದಕ್ಕೆ ತಾನೇ ಹಾಲು ಕುಡಿದು ಮಲಗಿ ಅಂತ ಹೇಳಿದ್ದು, ಇಷ್ಟಕ್ಕೆ ನೀವು ಇಷ್ಟು ಕೋಪಿಸ್ಕೊಂಡ್ಬಿಟ್ರಲ್ಲ.
ಇಬ್ಬರು ಕಣ್ಣೀರಿನಿಂದ ಸಾರಿ ಕೇಳಿ ಕೈಗಳನ್ನು ಹಿಡಿದು ಪ್ರೇಯರ್ ಮಾಡಿ ಮಲಗಿದ್ರಂತೆ. ಅವ್ರು ಹೇಳ್ತಾರೆ, ಥಾಮಸ್ ರಾಜ್ ಸಾಯೋವರೆಗೂ ಆ ಬಾಂಧವ್ಯನ ಅವರು ಹಾಗೆ ಉಳಿಸ್ಕೊಂಡ್ರು. ಪ್ರಿಯ ದೇವರ ಮಕ್ಕಳೇ, ಪ್ರೇಯರ್ ನಾವು ಮಾಡ್ತಾ ಇದ್ದೀವಿ, ವೇದನೆಯಿಂದ ಹೇಳ್ತಿದ್ದೀನಿ, ಯಥಾರ್ಥವಾಗಿ ಮಾಡ್ತಿದ್ದೀವಿ. ಬಲಹೀನತೆ ಎಲ್ರಿಗೂ ಇದೆ, ಆದರೆ ಅದನ್ನ ಯಥಾರ್ಥವಾಗಿ ದೇವರ ಹತ್ರ ಹೇಳ್ತಿದ್ದೀವ. ಯಥಾರ್ಥವಾಗಿ ನಮ್ಮ ಕುಟುಂಬಗಳಲ್ಲಿ, ನಮ್ಮ ಮಕ್ಕಳುಗಳ ಹತ್ರ ನಾವು ಹೇಗಿದ್ದೀವಿ? ಒಂದು ಸರಿ ನನಗೀಗಲೂ ನೆನಪಿದೆ, ಒಂದು ಪಾಸ್ಟರ್ಸ್ ಗ್ರೂಪ್ನಲ್ಲಿ ಪ್ರೇಯರ್ ಮಾಡಲಿಕ್ಕೆ ಹೇಳಿದ್ರು. ಒಬ್ಬ ವ್ಯಕ್ತಿ ಎದ್ದು ಪ್ರೇಯರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಕ್ಕೆ ಹೇಳಿದ್ರು. ಅವ್ರು ಪ್ರೇಯರ್ ಮಾಡಿದವ್ರು ಅಲ್ವೇನೋ, ಆದರೆ ಅವ್ರು ಪ್ರಾರ್ಥನೆ ಮಾಡಲಿಕ್ಕೆ ಆರಂಭಿಸಿದಾಗ ಪಾಪ ಅವರಿಗೆ ಕನ್ನಡ ಸರಿಯಾದ ಪದಗಳೇ ಬರ್ತಾಯಿಲ್ಲ. ಕನ್ನಡದವರೇ, ಆದರೆ ಎಲ್ಲೂ ಪಬ್ಲಿಕಲ್ಲಿ ಪ್ರೇಯರ್ ಮಾಡಿಲ್ಲ. ಅವರು ಪದಗಳೆಲ್ಲ ಪ್ರೇಯರ್ ಮಾಡಿದ ಮೇಲೆ ಅವ್ರು ಎಷ್ಟೆಷ್ಟೋ ಮಿಸ್ಟೇಕ್ಸ್ಗಳಾಗ್ಬಿಡ್ತು. ಪ್ರೇಯರ್ ಮುಗಿದ ಮೇಲೆ ಅವ್ರು ಕಣ್ಬಿಟ್ಟು ಎಲ್ಲರನ್ನೂ ನೋಡ್ತಾ ಇದ್ದಾರೆ. ಅವರಿಗೆ ಮುಜುಗರ, ಯಾಕಂದರೆ ಅವ್ರು ಪ್ರೇಯರ್ ಮಾಡಿದಂಥ ಪದಗಳು ಸರಿ ಇರಲಿಲ್ಲ. ಆದರೆ ನನಗನ್ನಿಸ್ತು, ಆ ವ್ಯಕ್ತಿಯ ಪದಗಳು ಪಬ್ಲಿಕ್ಕಲ್ಲಿ ಯಾರನ್ನು ಮುಟ್ಟಿದೆಯೋ ಇಲ್ವೋ, ಪರಲೋಕ ಆತನ ಪ್ರೇಯರ್ಗೆ ಇಂಪ್ರೆಸ್ ಆಗಿದೆ. ಯಾಕಂದರೆ ಆ ಪದಗಳು ಡಿಕ್ಷನರಿಯ ಶಬ್ದಕೋಶಗಳಲ್ಲ ದೇವರು ನೋಡ್ತಾ ಇರೋದು, ಆ ಮಾಡಿದಂಥ ಪ್ರಾರ್ಥನೆ ಹೃದಯದಿಂದ ಬಂತ. ಅದಕ್ಕೆ ಪರಲೋಕವು ಹತ್ತಿರವಾಗಿದ್ದರೆ ಸಾಕು. ಅದು ಬಿಟ್ಟು ನಾವು ಅನೇಕ ಸಾರಿ ಜನರುಗಳನ್ನು ಮೆಚ್ಚಿಸ್ಲಿಕ್ಕೆ ಇಂತಿಂಥ ಪದಗಳನ್ನೆಲ್ಲ ಹೇಳಿ ಕೂಡ ಆ ಪದ ಒಂದು ವೇಳೆ ದೇವರ ಹತ್ತಿರಕ್ಕೆ ತಲುಪಲಿಲ್ಲ ಅಂದರೆ ನಾವು ಪ್ರಾರ್ಥನೆ ಮಾಡಿದ್ದು ವೇಸ್ಟ್. ಹಾಗಿದ್ರೆ ಕೀರ್ತನೆ 147 3ನೇ ವಾಕ್ಯದಲ್ಲಿ ಈ ರೀತಿ ಮುರಿದ ಮನಸ್ಸುಳ್ಳವರಾಗಿ ನಾವು ದೇವರಿಗೆ ಮುರಿಯುವುದಕ್ಕೆ ಬಿಟ್ಕೊಟ್ಟು, ಮುರಿದವರಿಗೆ ದೇವರು ಹತ್ತಿರವಾಗಿದ್ದಾಗ ಮಾತ್ರನೇ ಅದೇ ವಾಕ್ಯ ಓದೋಣ. 147 3ನೇ ವಾಕ್ಯ. ಮುರಿದ ಮನಸ್ಸುಳ್ಳವರನ್ನು ಏನ್ ಮಾಡ್ತಾನೆ ಆತನು? ವಾಸಿ ಮಾಡ್ತಾನೆ ಮತ್ತು ಅವರ ಗಾಯಗಳನ್ನು ಕಟ್ಟುತ್ತಾನೆ. ಹಲ್ಲೆಲೂಯಾ. ಅದಕ್ಕೆ 3ನೇದಾಗಿ ನಾನು ಹೇಳ್ತೀನಿ, ಆತನು ಮನ ಮುರಿದವರಿಗೆ ಏನ್ ಮಾಡ್ತಾನೆ? ವಾಸಿ ಮಾಡ್ತಾನೆ. ನೀವು ಯಾರಾದರೂ ಮುರಿಯಲ್ಪಟ್ಟಿದ್ರೆ, ಒಂದು ವೇಳೆ ಕೆಲವರು ನೀವು ಮುರಿಯಲ್ಪಡದೇ ಇದ್ರೆ, ನಾನು ದಯಮಾಡಿ ಕೇಳ್ತಿದ್ದೀನಿ, ಪ್ಲೀಸ್ ಪವಿತ್ರಾತ್ಮನ ಈ ವರ್ಷದ ಉಳಿದ ತಿಂಗಳುಗಳಲ್ಲಾದರೂ ನಿಮ್ಮನ್ನು ಮುರಿಯಲಿ ಅಂತ ನಾನು ಪ್ರಾರ್ಥಿಸ್ತೀನಿ. ಯಾಕಂದರೆ ನೀವು ಮುರಿಯುವುದರಿಂದ ಮಾತ್ರನೇ ನಿಮಗೆ ವಾಕ್ಯಗಳ ಅರ್ಥ ಆಗೋದು, ಮುರಿಯಲ್ಪಡುವುದರಿಂದ ಮಾತ್ರನೇ ನೀವು ದೇವರಿಗೆ ಹತ್ತಿರವಾಗೋದು. ಕೆಲವರು ಅದರಲ್ಲೂ ಕಠಿಣವಾಗಿರೋರು ನಾನು ನೋಡಿದ್ದೀನಿ. ಆದರೆ 4ನೇ ವಾಕ್ಯದಲ್ಲಿ ನಿಮಗೆ ಅರ್ಥ ಆಗ್ತಿದೆಯಾ? ಮುರಿದ ಮನಸ್ಸುಳ್ಳವರನ್ನ ಆತನು ವಾಸಿ ಮಾಡ್ತಾನೆ, ಗಾಯ ಕಟ್ತಾನೆ. ಆದರೆ ಸಾಧಾರಣ ವಿಷಯ ಅಲ್ಲ. ಯಾಕೆ ಗೊತ್ತಾ? 4ನೇ ವಾಕ್ಯ ನೋಡ್ರಿ. ಆತನು ನಕ್ಷತ್ರಗಳ ಸಂಖ್ಯೆಯನ್ನು ಗೊತ್ತು ಮಾಡಿ ಪ್ರತಿಯೊಂದಕ್ಕೆ ಹೆಸರಿಟ್ಟಿದ್ದಾನೆ. ಆ ದೇವರು ಯಾರು? ಸಾಧಾರಣವಾಗಿ ವಾಸಿ ಮಾಡ್ತಾನೆ ಅಂತ ನೀವು ಓದ್ತಿದ್ದೀರಾ? ನೋ, ಅದು ಸಾಧಾರಣ ವಿಷಯ ಅಲ್ಲ. ಯಾಕಂದ್ರೆ ಆ ದೇವರು ನಕ್ಷತ್ರಗಳನ್ನು ಉಂಟು, ಸಂಖ್ಯೆಗಳನ್ನು ಗೊತ್ತು ಮಾಡಿ ಅದಕ್ಕೆ ಹೆಸರಿಟ್ಟಿರುವನು. ಆತನು ದೊಡ್ಡವನು, ಆತನು ಪರಾಕ್ರಮಿ. ಹಿ ಈಸ್ ಎ ಮೋಸ್ಟ್ ಹೈ ಗಾಡ್. ಆತನ ಅಷ್ಟು ಕೆಳಗಡೆ ಬರೋ ಅಗತ್ಯನೇ ಇಲ್ಲ ರೀ. ಬೋಯಿಂಗ್ ಫ್ಲೈಟ್ ಆಕ್ಸಿಡೆಂಟ್ ಆಗಿ ಒಬ್ಬ ಸರ್ವೈವ್ ಆಗಿರೋರನ್ನ ನೋಡಲಿಕ್ಕೆ ಮೋದಿ ಹೋಗಿದ್ದು ಮೀಡಿಯಾದಲ್ಲಿ ದೊಡ್ಡ ವಿಷಯ. ಮುರಿಯಲ್ಪಟ್ಟವ್ರನ್ನ ನೋಡಲಿಕ್ಕೆ ಒಬ್ಬ PM ಹೋಗಿದ್ದು, ನಾನು ನೀವು ಯಾರು ಹೋಗಿದ್ರು ಯಾರೂ ಹಾಕಲ್ಲ. ಆದರೆ ಮುರಿಯಲ್ಪಟ್ಟವನ್ನ ಒಬ್ಬರನ್ನು PM ನೋಡ್ಲಿಕ್ಕೆ ಹೋಗಿದ್ದು ದೊಡ್ಡ ವಿಷಯ. ನಿಮ್ಗೆ ಅರ್ಥ ಆಗ್ತಿದೆಯಾ ಈ ವಾಕ್ಯ? ವಾಕ್ಯ ಸಾಧಾರಣವಾದದ್ದಲ್ಲ. ಹಿ ಈಸ್ ಎ ಗ್ರೇಟ್ ಗಾಡ್. ಆತನು ನೀನು ನಾನು ಪಾಪದಲ್ಲಿ ಮುರಿಯಲ್ಪಟ್ಟಾಗ, ಗಾಯಗಳಾದಾಗ, ಕ್ಯೂ ಕಟ್ಕೊಂಡು ವಾಸನೆ ಬಂದು ಮನೆಯವರು, ಹತ್ತಿರದವರು, ಸಂಬಂಧಿಕರುಗಳು ಯಾರೂ ಹತ್ತಿರಕ್ಕೆ ಬರದೇ ಇದ್ದಾಗ ಆತನು ಬಂದು ಗಾಯನ ಕಟ್ಟಿ ಬ್ಯಾಂಡೇಜ್ ಹಾಕಿ ನಮ್ಮನ್ನು ನಿಮ್ಮನ್ನು ಸಂತೈಸ್ತಾನೆ. ಈ ವಾಕ್ಯಗಳಲ್ಲಿರುವ ದೇವರನ್ನು ನೀವು ತಿಳಿದ್ರೆ ಎಷ್ಟೋ ಒಳ್ಳೆಯದು ಅನ್ನೋದು ನನ್ನ ಪ್ರಾರ್ಥನೆ. ಈ ದೇವರನ್ನು ನಾವು ರುಚಿಸಿಲ್ಲ ದೇವರ ಮಕ್ಕಳೇ. ಅದಕ್ಕೆ 6ನೇ ವಾಕ್ಯದಲ್ಲಿ ಹೇಳಿದ್ದು, ಯೆಹೋವನು ದೀನರಿಗೆ ಆಧಾರವಾಗಿದ್ದಾನೆ. ಅಂದರೆ ಮೆಟೀರಿಯಲಿಸ್ಟಿಕ್ ಪುವರ್ ಅಲ್ಲ ಅದು. ದಾವೀದ ಯಾವಾಗಲೂ ಏನು ಹಣ ಇಲ್ಲದೆ ಕಷ್ಟಪಟ್ಟವನಲ್ಲ. ದೀನನು ಅಂತ ಹೇಳುವಾಗ ಹಣ ಇಲ್ಲದೆ ಇರೋನಲ್ಲ ಅದರ ಅರ್ಥ. ಸತ್ಯವೇದದಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಎಲ್ಲ ಇದ್ದವನೇ ಅವನು. ಆದರೆ ದೇವರ ಹತ್ರ ಅವನು ಮನ ಮುರಿದವನಾಗಿದ್ದಾನೆ. ದೇವರು ಅವನಿಗೆ ಹತ್ತಿರವಾಗಿದ್ದಾನೆ. ಅದಕ್ಕೆ ನಾನು ಯೋಚನೆ ಮಾಡ್ತಿದ್ದೆ, ದಾವೀದ ನನಗೆ ಯಾಕೆ ಇಷ್ಟ ಅಂದರೆ, ಅವನ ತಂದೆ ಮನೆಯಲ್ಲಿ ಅವನು ರಿಜೆಕ್ಟೆಡ್ ಪೀಸ್. ಅಲ್ಲಿ ಮುರಿಯಲ್ಪಟ್ಟ, ಪಾಪದಿಂದ ಮುರಿಯಲ್ಪಟ್ಟ, ಶತ್ರುಗಳಿಂದ ಅವನು ಮುರಿಯಲ್ಪಟ್ಟ, ಸ್ವಂತ ಮಗ ಅಬ್ಷಾಲೋಮನಿಂದ ಮುರಿಯಲ್ಪಟ್ಟ, ಅವನ ಮಗಳು ರೇಪಾದ್ಲು, ಮಗ ಕ್ಲೋಸ್ ಫ್ರೆಂಡ್ ಜೋನಾಥನ್ ಪ್ರಾಣ ಬಿಟ್ಟ, ಸತ್ತೋದ ಅವನು ಕೂಡ. ಇವೆಲ್ಲ ನೀವು ನೋಡುವಾಗ ಅವನೊಬ್ಬ ಗಾಯಗೊಂಡಂಥ ದಾವೀದ. ಅದಕ್ಕೆ ಗಾಯಗೊಂಡಂಥ ದಾವೀದ ಮಾತ್ರನೇ ದೇವರು ವಾಸಿ ಮಾಡುವ ಕೃಪೆಯನ್ನು ಅವನ ಜೀವಿತದಲ್ಲಿ ಅರ್ಥ ಮಾಡಿಕೊಂಡ. ಇವತ್ತು ನಾನು ನಿಮಗೆ ವಾಕ್ಯ ಹೇಳ್ತಿದ್ದೀನಿ. ನಿಮಗೆ ಗೊತ್ತಾ, ನಾನು ಹಾಸ್ಟೆಲಲ್ಲಿದ್ದಾಗ ಸೆಕ್ಶುವಲಿ ಅಬ್ಯೂಸ್ ಆಗಲ್ಪಟ್ಟೆ. ನನ್ನ ತಂದೆಯ ಮೇಲೆ ನನಗೆ ಗಾಯಗಳಿತ್ತು.
ನಾನು ಹಾಸ್ಟೆಲ್ನಲ್ಲಿ ಬೆಳೆದಾಗೆಲ್ಲ ನನ್ನ ವಾರ್ಡನ್ಗಳು, ಕೆಲವು ಟೀಚರ್ಸ್ಗಳು ನನ್ನನ್ನು ಮಿಸ್ಯೂಸ್ ಮಾಡಿದ್ದು. ನನ್ನ ಕೆಲವು ಸಾಕ್ಷಿಗಳು ಮಾತ್ರ ನಾನು ನಿಮ್ಗೆ ಹೇಳಿದ್ದೀನಿ. ಅದಾದಮೇಲೆ ನನ್ನ ಸಹೋದರಿ ಲವ್ ಮ್ಯಾರೇಜ್ ಆಗಿ ಅವಳು ಓಡೋದ ಸುದ್ದಿ ಕೇಳಿದಂಥ ಸಮಯದಲ್ಲಿ ಅದೊಂದು ಅವಮಾನದ ಗಾಯ. ಸೇವೆಗೆ ನಾನು ಬಂದ ಮೇಲೆ ಸೇವಕರುಗಳಿಂದ ಗಾಯ. ಆ ಗಾಯಗಳನ್ನೆಲ್ಲ ನಾನು ಇಟ್ಕೊಂಡು ಮದುವೆ ಆದಮೇಲೆ ಹರ್ಟಿಂಗ್ ಪೀಪಲ್ ವಿಲ್ ಆಲ್ವೇಸ್ ಹರ್ಟ್ ಅದರ್ಸ್. ಅದಕ್ಕೆ ಇವತ್ತು ಸಂಜೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಇವತ್ತು ರಾತ್ರಿ ನೀವು ಯಾರಾದರೂ ಗಾಯಗಳಿಂದ ಇದ್ದರೆ ದಯಮಾಡಿ ನನ್ನ ಕಣ್ಣೀರಿನ ಪ್ರಾರ್ಥನೆ, ಇವತ್ತು ಗಾಯಗಳು ವಾಸಿಯಾಗಿ ನೀವು ಮಲಗಬೇಕು. ನಿಮ್ಮ ಹೃದಯಗಳಲ್ಲಿ ಗಾಯಗಳನ್ನೆಲ್ಲ ಹೊತ್ಕೊಂಡಿರೋರೆ ಕಡೆಯದಾಗಿ ಮನೆ ಮಕ್ಕಳುಗಳನ್ನೆಲ್ಲ ಗಾಯ ಮಾಡ್ತಾರೆ. ಆ ಗಾಯಗಳನ್ನೆಲ್ಲ ನಾನು ಹೊತ್ಕೊಂಡಿದ್ರಿಂದನೇ ನನ್ನ ಹೆಂಡತಿಗೆ, ನನ್ನ ಕುಟುಂಬಕ್ಕೆ ನಾನು ಗಾಯಗಳನ್ನು ಹಾಕ್ತಾ ಹೋದೆ. ಆದರೆ ಒಂದು ದಿವಸ ಸೇವೆ ಮಾಡ್ತಾ ಇದ್ರೂ ಕೂಡ ಪವಿತ್ರಾತ್ಮನು ನನ್ನೊಳಗೆ, ಈ ವಾಕ್ಯಾದಾತನು ನನ್ನೊಳಗೆ ಬರಲಿಕ್ಕೆ ಆರಂಭಿಸಿದ್ನು. ಕೀರ್ತನೆ 103ನೇ ಅಧ್ಯಾಯದಲ್ಲಿ ಆ 8ನೇ ವಾಕ್ಯ, ಯೆಹೋವನು ಕನಿಕರವು ದಯೆಯು ಪ್ರೀತಿಯುಳ್ಳವನು, ಆತನು ದೀರ್ಘ ಶಾಂತಿಯು ಏನಾಗಿದ್ದಾನೆ? ಹೌದು, ಆತನು ದೀರ್ಘ ಶಾಂತಿಯು ಪೂರ್ಣ ಪ್ರೀತಿಯೂ ಉಳ್ಳವನು. ನಮ್ಮ ಕೋಪಗಳಿಗೆ, ನಮಗೇನಂತೆ, ನಮ್ಮ ತಪ್ಪುಗಳಿಗೆ ತಕ್ಕಂತೆ ನಮ್ಮನ್ನು ಏನು ಮಾಡಲಿಲ್ಲ, ಆತನು ಶಿಕ್ಷಿಸಲಿಲ್ಲ. ನಮಗೆ ಪಾಪಗಳಿಗೆ ಸರಿಯಾಗಿ ಆತನು ನಮ್ಮನ್ನು ಶಿಕ್ಷಿಸಲಿಲ್ಲ, ನಮ್ಮ ಅಪರಾಧಗಳಿಗೆ ತಕ್ಕಂತೆ ನಮ್ಮನ್ನು ದಂಡಿಸಲಿಲ್ಲ. ಮತ್ತೆ ಏನು ಹೇಳ್ತಾ ವಾಕ್ಯ, ಎಷ್ಟು ಅದ್ಭುತವಾದಂಥ ವಾಕ್ಯ. ಪೂರ್ವಕ್ಕೆ ಪಶ್ಚಿಮಕ್ಕೆ ಎಷ್ಟು ದೂರವೋ ನಮ್ಮ ದ್ರೋಹಗಳನ್ನು ನಮ್ಮಿಂದ ಅಷ್ಟು ದೂರ ಮಾಡಿದ್ದಾನೆ. ಮತ್ತು ಓದೋಣ ಆ ವಾಕ್ಯ, ಎಷ್ಟು ಸುಂದರವಾದಂಥ ವಾಕ್ಯ. ಕಂಠಪಾಠ ಮಾಡಿದ್ದೆ, ನಾನು ಮರ್ತುಬಿಟ್ಟೆ. ಆದರೂ ದೇವರ ವಾಕ್ಯ ಓದೋದ್ರಲ್ಲಿ ಸಂತೋಷ ಇದೆ. ಓದೋಣ ಆ ವಾಕ್ಯ, ಎಷ್ಟು ಸುಂದರವಾದಂಥ ಮಾತು. ಆತನೇನು ಹೇಳ್ತಾ ಇದ್ದಾನೆ? ನಮ್ಮ ದ್ರೋಹಗಳನ್ನು ನಮ್ಮಿಂದ ತೆಗೆದು ಅಷ್ಟು ದೂರ ಮಾಡಿದ್ದಾನೆ. ತಂದೆಯು ಮಕ್ಕಳನ್ನು ಕನಿಕರಿಸುವಂತೆ ಯೆಹೋವನು ತನ್ನಲ್ಲಿ ಭಯಭಕ್ತಿ ಉಳ್ಳವರನ್ನು ಏನು ಮಾಡ್ತಾನೆ? ಕನಿಕರಿಸ್ತಾನೆ. ಆತನು ನಮ್ಮ ಪ್ರಕೃತಿಯನ್ನು ಬಲ್ಲನು. ಹಿ ನೋಸ್ ಆರ್ ಫ್ರೇಮ್. ನಿಮ್ಮ ನೇಚರು, ನೀವು ಸ್ಟ್ರಗಲ್ ಪಡ್ತಾ ಇರುವಂಥ ಪಾಪದ ಶೋಧನೆಗಳು ಆತನಿಗೆ ಗೊತ್ತು. ನಾವು ಧೂಳಿಯಾಗಿದ್ದೇವೆಂಬುದನ್ನು ನಮ್ಮನ್ನು ಏನು ಮಾಡಿದ್ದಾನೆ ಆತನು? ಹಾಗಿದ್ರೆ ಆತನು ಗಾಯಗೊಂಡು ಗುಣಪಡಿಸಿದಂತಹ ವೈದ್ಯ. ಆ ವೈದ್ಯನ ಬಳಿಗೆ ನಾವು ಹೆಚ್ಚು ಬಂದಾಗ ಮಾತ್ರನೇ ನಮ್ಮ ಗಾಯಗಳು ವಾಸಿ ಆಗೋದು. ಆ ಗಾಯಗಳನ್ನು ವಾಸಿ ಮಾಡಲಿಕ್ಕೆ ನಮ್ಮ ಹೃದಯವನ್ನು ಬಿಟ್ಟುಕೊಟ್ಟಷ್ಟು ದೇವರು ಅದ್ಭುತವಾಗಿ ನಮ್ಮ ಜೀವಿತಗಳನ್ನು ಬೇರೆಯವರಿಗೆ ಆದರಣೆ ಮಾಡ್ತಾನೆ. ನಾನು ಇತ್ತೀಚೆಗೆ ಓದ್ತಾ ಇದ್ದೆ ಮತ್ತೊಮ್ಮೆ ಆ ಓಲ್ಡ್ ಸೈಂಟ್ ಜಾನ್ ವೆಸ್ಲಿ. ನೋಡಿದ್ದೀರಾ? ಆ ಭಕ್ತನ ಬಗ್ಗೆ ನೀವು ಕೇಳಿದ್ದೀರಾ? ನೆಕ್ಸ್ಟ್ ಸ್ಲೈಡ್. ಜಾನ್ ವೆಸ್ಲಿಗೆ ನಾನು ಇತ್ತೀಚೆಗೆ ಓದಿದೆ, ಅವನನ್ನು ದ ಬೆಸ್ಟ್ ಲವ್ಡ್ ಮ್ಯಾನ್ ಇನ್ ಇಂಗ್ಲೆಂಡ್ ಅಂತ ಕರೀತಿದ್ರಂತೆ. ಇಂಗ್ಲೆಂಡಿನಲ್ಲೇ ಪ್ರೀತಿಸಲ್ಪಡುವಂಥ ಒಬ್ಬ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ಜಾನ್ ವೆಸ್ಲಿ ಅಂತ ಹೇಳೋರಂತೆ. ಆದರೆ ಅವನ ಜೀವಿತವೆಲ್ಲ ಗಾಯಗಳೇ. ಅವನ ತಾಯಿಗೆ 19 ಮಕ್ಕಳಲ್ಲಿ ಅವನ 15ನೇ ಮಗ. ಅವರಪ್ಪ ಕ್ಲರ್ಜಿ ಪಾಸ್ಟರ್ ಆಗಿ ಒಂದು ಸಭೆಯಲ್ಲಿ ಇದ್ದಂಥ ವ್ಯಕ್ತಿ, ಆದರೆ ಸಾಲಗಾರ. ಒಂದು ದಿವಸ ಮನೆಗೆ ಬೆಂಕಿ ಬಿತ್ತು, ಅದರಲ್ಲಿ ಉಳಿದಂಥ ಮಕ್ಕಳಲ್ಲಿ ಜಾನ್ ವೆಸ್ಲಿ 15ನೇ ಮಗ. ಹಿ ವಾಸ್ ಎ ಬ್ರ್ಯಾಂಡ್ ಪ್ಲಕ್ಡ್ ಔಟ್ ಆಫ್ ಫೈರ್. ಆ ಬೆಂಕಿಯಿಂದ ಆರಿಸಿ ತೆಗೆದಂತಹ ಒಬ್ಬ ವ್ಯಕ್ತಿಯಾಗಿ ಅವನು ಉಳಿಯಲ್ಪಟ್ಟ. ಅವನ ಅಗತ್ಯತೆಗಳಿಗೆ ಅವನಿಗಿಲ್ಲದೆ ಕಷ್ಟಪಟ್ಟ. ಸಣ್ಣ ವಯಸ್ಸಿನಲ್ಲಿ ಮಗುವಾಗಿದ್ದಾಗ ಅವನಿಗೆ ಅನೇಕ ಅಗತ್ಯತೆಗಳಿಗೆ ಆ 15 ಮಕ್ಕಳನ್ನು ಸಾಕ್ಲಿಕ್ಕೆ ಆ ತಾಯಿಗೆ ಆಗಲಿಲ್ಲ. ಸ್ವನೀತಿವಂತನಾಗಿ ಅವನಿಗೆ ಗಾಯ, ಬೇರೆಯವರನ್ನು ಯಾವಾಗಲೂ ಟೀಕಿಸ್ತಲೇ ಇದ್ದ. ಅದಾದಮೇಲೆ ಅವನಿಗೆ ಒಬ್ಬಳು ಹುಡುಗಿ ಸುಂದರವಾದವಳು ಸಿಕ್ಕಿದ್ಲು. ಅವಳನ್ನು ಲವ್ ಮಾಡಿ ಇನ್ನೇನು ಸೆಟ್ಲ್ ಆಗಬೇಕು ಅಂತ ಯೋಚನೆ ಮಾಡ್ದ. ಲವ್ ಫೇಲ್ಯೂರ್. ಒಬ್ಬ ದೇವರ ಮನುಷ್ಯ. ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಮ್ಯಾನ್ ಆಫ್ ಗಾಡ್ ಅಂತ ಹೇಳಿದ್ರೆ ಅವನು ಪರ್ಫೆಕ್ಟ್ ಅಲ್ಲ. ದೇವರ ಮನುಷ್ಯ ಯಾರು ಗೊತ್ತಾ? ಅವನು ದೇವರ ಮನುಷ್ಯನಾಗಬೇಕಂತ ಆಸೆ ಇದೆ, ಆದರೆ ಅವನ ಫೇಲ್ಯೂರ್ಗಳಲ್ಲೂ ಅವನು ದೇವರ ಹತ್ರ ಹೋಗ್ತಾನಲ್ಲ, ಅವನು ದೇವರ ಮನುಷ್ಯ. ಆ ಮ್ಯಾನ್ ಆಫ್ ಗಾಡ್ ಆಗಲಿಕ್ಕೆ ಅವನು ಎಷ್ಟು ಕಷ್ಟಪಟ್ಟ ಗೊತ್ತಾ? ಕಡೆಯದಾಗಿ ಅವನಿಗೆ ಲೈಫ್ನಲ್ಲಿ ಇಷ್ಟು ಫ್ರಸ್ಟ್ರೇಷನ್ ಆಯಿತು ಲವ್ವಿಂದ, 48 ವಯಸ್ಸುವರೆಗೂ ಮದುವೆ ಆಗಲಿಲ್ಲ ಅವನು. ಆದರೆ 48ನೇ ವಯಸ್ಸಿನಲ್ಲಿ ಅವನು ಮದುವೆ ಆಗಿದ್ದು ಯಾರನ್ನ? 4 ಮಕ್ಕಳ ತಾಯಿ ವಿಧವೇನ. ಅವಳಿಗೆ ಒಂದು ಲೈಫ್ ಕೊಡೋಣ ಅಂತ ಮದುವೆ ಆದ. ಆದರೆ ನಿಮಗೆ ಗೊತ್ತಾ, ಅವನ ಜೀವಿತದುದ್ದಕ್ಕೂ ಮುಳ್ಳೆ ಅವಳು. ಅವಾಗ ಜಾನ್ ವೆಸ್ಲಿ ಪ್ರಸಂಗ ಮಾಡುವಾಗ ಬಂದು ಪಿಲ್ಲೋವನ್ನು ತೆಗೆದುಕೊಂಡು ಬಂದು ಪುಲ್ಪಿಟ್ ಹತ್ರ ಹಾಕೊಳ್ಳಂತೆ. ನೀನು ಇಲ್ಲೇ ಇದ್ಬಿಡು, ಮನೆಗೆ ಮಾತ್ರ ಬರಬೇಡ. ಜಾನ್ ವೆಸ್ಲಿಗೆ ಇಷ್ಟು ಸಂಕಟವನ್ನು ಕೊಟ್ಟಿದ್ದಾಳೆ. ಅವನ ಸೇವೆಗೆ ಹೋಗುವಾಗೆಲ್ಲ ಹಿಂಸೆಗಳೇ ಅವನ ಹೆಂಡತಿಯಿಂದ. ಒಂದು ದಿವಸ ಗಮನ ಇಟ್ಟು ಕೇಳ್ರಿ, ಒಂದು ಸ್ವಾರಸ್ಯ ಘಟನೆ ನಡೀತು. ಕಾಡಿಗೆ ಸೇವೆ ಮಾಡಿಬಿಟ್ಟು ಬಂದಂತೆ ಮನೆ ಹತ್ರ ಒಂದು ಹೋಸ್ಟ್ ಬಂದು ನಿಂತಿತ್ತಂತೆ ಬಾಗ್ಲ ಹತ್ರ. ಯಾವುದಿದು ಗೋಸ್ಟು? ದೇವದೂತನ ಇಲ್ಲ ಸೈತಾನನ ಗೊತ್ತಾಗ್ತಾ ಇಲ್ಲ. ಆದರೆ ಒಂದು ಮಾತು ಹೇಳಿದ್ನಂತೆ, ಓ ನೀನು ದೇವದೂತ ಮಾತ್ರ ಆಗಿರಲ್ಲ,
ಒಂದು ವೇಳೆ ನೀನು ದೇವದೂತ ಆಗಿದ್ರೆ ನನಗೇನು ಪ್ರಾಬ್ಲಮ್ ಕೊಡಲ್ಲ, ಯಾಕಂದರೆ ನಿನ್ನ ದೇವರನ್ನೇ ನಾನೇನು ಮಾಡ್ತಾ ಇರೋದು, ಸೇವಿಸ್ತಾ ಇರೋದು ಅಂದಂತೆ. ಮತ್ತೆ ಹೇಳಿದ್ನಂತೆ, ನೀನು ದೆವ್ವದ ದೂತ ಆಗಿದ್ರು ನೀನು ನನಗೆ ಪ್ರಾಬ್ಲಮ್ ಕೊಡಲ್ಲ, ಯಾಕೆ ಗೊತ್ತಾ, ನಿನ್ನ ತಂಗಿನೇ ನಾನು ಮದುವೆ ಆಗಿರೋದು ಅಂದಂತೆ. ಕೆಲವರು ದೆವ್ವದ ತಂಗಿನ ಮದುವೆ ಆದರೆ ಇನ್ನೇನಾಗುತ್ತೆ, ಅಂಥವರು ನನಗೆ ಗೊತ್ತಿದ್ದಾರೆ ಪಾಪ ಪಾಸ್ಟರ್ಗಳಾಗಿ. ಎಷ್ಟು ಸಂಕಟ ಇದೆ ಗೊತ್ತಾ ಅವರುಗಳು. ಅವರೆಲ್ಲ ಸಂಕಟವನ್ನು ನನಗೆ ಹೇಳುವಾಗ ನಾನು ತಗೊಳ್ತಾ ಇರ್ತೀನಿ, ಆದರೆ ತಾಳ್ಮೆಯಿಂದ ಹೇಳ್ತಿದ್ದೀನಿ. ಅವೆಲ್ಲವುಗಳು ಇದ್ದರೂ ಕೂಡ ಜಾನ್ ವೆಸ್ಲಿ ಅವನ ಪ್ರಸಂಗ ಮಾಡಲಿಕ್ಕೆ ಚರ್ಚ್ಗಳು ಅವನಿಗೆ ಡೋರ್ ತೆಗಿಲಿಲ್ಲ. ಅವರ ಅಪ್ಪನ ಸಮಾಧಿ ಮೇಲೆ ನಿಂತ್ಕೊಂಡು ಪ್ರಸಂಗ ಮಾಡ್ದ. ಈ ಗಾಯಗಳನ್ನೆಲ್ಲ ಇಟ್ಕೊಂಡು ಆ 4 ಮಕ್ಕಳು ವಿಧವೆನ ಉಳ್ಕೊಂಡು ಅವನ ಸೇವೆ ಹೇಗೆ ಮಾಡಿರ್ಬೋದು. ನಾನೊಬ್ಬ ಸೇವಕನಾಗಿ ಸ್ವಲ್ಪ ಊಹೆ ಮಾಡಿದ್ರು ನನ್ನ ಹೃದಯ ಒಡೆದೋಗುತ್ತೆ. ಜಾನ್ ವೆಸ್ಲಿ ಇಷ್ಟೆಲ್ಲ ಗಾಯಗಳಿದ್ದಕ್ಕೆ ಅವನಿಗಿಂತ ಚೆನ್ನಾಗಿ ಒಬ್ಬ ಪ್ರಸಂಗ ಮಾಡೋ ಜಾರ್ಜ್ ವಿಟ್ಫೀಲ್ಡನ್ನು ನೋಡಿದಾಗ ಹರ್ಟ್ ಮಾಡ್ದ ಅವನು. ಜಾರ್ಜ್ ವಿಟ್ಫೀಲ್ಡ್ ಅವನೊಬ್ಬ ಸುಳ್ಳುಗಾರ ಅಂದ. ಅವನಿಗೂ ಸ್ಟ್ರಗಲ್ ಬಂತು. ಅವನ ತಮ್ಮ ಚಾರ್ಲ್ಸ್ ವೆಸ್ಲಿ ಹೇಳ್ದ, ಅವನ ಸನ್ ಆಫ್ ದ ಡೆವಿಲ್ ಅಂದ್ಬಿಟ್ಟ ಜಾರ್ಜ್ ವಿಟ್ಫೀಲ್ಡ್ನ. ಅವರೆಲ್ಲ ಅದು ಹಾದು ಹೋದ್ರು. ಇದೆಲ್ಲ ಗಾಯಗಳನ್ನ ಇಟ್ಟು ಜಾರ್ಜ್ ವಿಟ್ಫೀಲ್ಡ್ ಹೆಸರನ್ನೆಲ್ಲ ಕೆಡಿಸಿದ ಮೇಲೆ ವಾಕ್ಯದಾತನು, ಯಾಕಂದರೆ ಪ್ರಸಂಗ ಮಾಡ್ಲಿಕ್ಕೆ ಹೋದಾಗ ಅಲ್ಲಲ್ಲಿ ಹಿಂಸೆ ಬರೋದು, ಇಟ್ಟಿಗೆ ಹೊಡೆಯೋರಂತೆ, ಕೆಲವು ಕಡೆ ಮೊಟ್ಟೆ ಹೊಡೆಯೋರಂತೆ ವೆಸ್ಲಿಗೆ. ಆ ಗಾಯಗಳೆಲ್ಲ ಆದವನು ದೇವರ ಹೃದಯಕ್ಕೆ ವಾಕ್ಯದಲ್ಲಿ ಹತ್ತಿರವಾದ್ಮೇಲೆ, ವರ್ಷಗಳಾದಮೇಲೆ ಅವನ್ನ ಕೇಳ್ತಾರೆ, ವಿಟ್ಫೀಲ್ಡ್ ಬಗ್ಗೆ ನೀವೇನು ಹೇಳ್ತೀರಾ ಅಂದಾಗ ವೆಸ್ಲಿ ಹೇಳಿದ ಮಾತು, ವಿಟ್ಫೀಲ್ಡು ದೇವರ ಸನ್ನಿಧಿಯಲ್ಲಿ ನಾನು ನೋಡ್ತೀನೋ ಇಲ್ವೋ ನನಗೆ ಗೊತ್ತಿಲ್ಲ. ಯಾಕೆ? ವಿಟ್ಫೀಲ್ಡ್ ದೇವರ ಸಿಂಹಾಸನದ ಹತ್ತಿರದಲ್ಲಿ ಇಷ್ಟು ಕ್ಲೋಸ್ ಆಗಿರ್ತಾನೆ, ನನಗೆ ಗೇಟಲ್ಲಿ ಕಾಣ್ತಾನೋ ಇಲ್ವೋ ಅನ್ನೋದೇ ಗೊತ್ತಿಲ್ಲ ಅಂದ್ಬಿಟ್ನಂತೆ. ಗೊತ್ತಾಗ್ತಿದೆಯಾ ದೇವರ ಮನುಷ್ಯನು ತನ್ನ ಹೊಟ್ಟೆ ಕಿಚ್ಚಿನ ಸ್ಟ್ರಗಲನ್ನು ಹೇಗೆ ಗೆದ್ದಿದ್ದಾನೆ ಅಂತ? ಈ ಭಕ್ತರುಗಳನ್ನೆಲ್ಲ ನೀವು ನೋಡುವಾಗ ನಿಮ್ಗೇನು ಅರ್ಥ ಆಗುತ್ತೆ, ಇಷ್ಟೆಲ್ಲ ಗಾಯಗಳುಳ್ಳಂಥ ಭಕ್ತರುಗಳು ಅವರ ಸೇವೆ ಬಿಡಲಿಲ್ಲ. ಆದರೆ ವೆಸ್ಲಿ ಇದೆಲ್ಲ ಗಾಯಗಳಿಂದ ವಾಸಿಯಾದವನು ಮಾತ್ರನೇ 25,000 ಮೈಲ್ ಸೇವೆ ಮಾಡ್ದ, 40,000 ಪ್ರಸಂಗಗಳನ್ನು ಮಾಡ್ದ, 30,000 ಪೌಂಡ್ಗಳನ್ನು ಸೇವೆಗೆ ಕೊಟ್ಟ. ಹಿ ಈಸ್ ಒನ್ ಆಫ್ ಮೈ ಗ್ರೇಟ್ ಇನ್ಸ್ಪಿರೇಷನ್. 1,35,000 ಸಭೆಯ ಸದಸ್ಯರುಗಳನ್ನು ಎಬ್ಬಿಸ್ದ. 541 ಪ್ರಸಂಗಿಗಳು ಸಾಯುವಾಗ ಇದ್ರಂತೆ. ಆದರೆ ಸಾಯುವಾಗ ಹೇಳಿದಂಥ ಮಾತೇನು? ದ ಬೆಸ್ಟ್ ಆಫ್ ಆಲ್ ಗಾಡ್ ವಿತ್ ಅಸ್ ಅಂದ. ಸಾಯುವಾಗ ಹೇಳಿದಂಥ ಮಾತು ದ ಬೆಸ್ಟ್ ಆಫ್ ಆಲ್. ಯಾಕಂದರೆ ಆ ಗಾಯಗಳೆಲ್ಲ ಅವನಿಗೆ ವಾಸಿಯಾಗಿತ್ತು. ಅದಕ್ಕೆ ಅವನು ಸಾಯುವಾಗ 2 ಕೈಗಳನ್ನು, ಕ್ಲರ್ಜಿ ಗೌನ್ನ ಮಾತ್ರ ಬಿಟ್ಟು ಸತ್ತ. ಆಸ್ತಿ ಪಾಸ್ತಿಗಳು ಹೆಚ್ಚಾಗಿರಲಿಲ್ಲ. ಆದರೆ ದ ಬೆಸ್ಟ್ ಲವ್ಡ್ ಮ್ಯಾನ್ ಇನ್ ಇಂಗ್ಲೆಂಡ್. ನಾನು ಯೋಚನೆ ಮಾಡ್ತಿದ್ದೆ, ಒಂದು ವೇಳೆ ನನ್ನ ಬಗ್ಗೆ ಜನ ಸಾಯುವಾಗ ಏನು ಹೇಳ್ಬೋದು? ಗಾಯಗೊಂಡು ಎಲ್ಲರನ್ನೂ ಗಾಯಪಡಿಸಿ, ಕೆಲವು ಸಾರಿ ವಾಕ್ಯಗಳನ್ನು ನಾನು ಚರ್ಚ್ನಲ್ಲಿ ಕಠಿಣವಾಗಿ ಮಾತಾಡ್ಬಿಟ್ಟಾಗ ನನಗೆ ಭಾಳ ನೋವಾಗ್ತದೆ. ಆದರೆ ಅದು ಅವರ ಹೃದಯಗಳನ್ನು ಸಂತೈಸ್ತದೆ, ದೇವರ ಕಡೆಗೆ ತಿರುಗುತ್ತದೆ ಅಂತ ನೆನೆಸ್ತೇನೆ. ಒಂದು ವೇಳೆ ಇವತ್ತು ನಾನು ಹೇಳಿದಂಥ ಸಂದೇಶವು, ವೇಳೆ ನೀವು ಯಾವುದಾದ್ರೂ ಮುರಿಯಲ್ಪಟ್ಟಂಥ ಸ್ಥಿತಿಯಲ್ಲಿ ಹಾದು ಹೋಗ್ತಿದ್ದೀರಾ, ದೇವರ ಮಕ್ಕಳೇ, ದೇವರು ನಿಮಗೆ ಹತ್ತಿರವಾಗಿದ್ದ. ಎಲ್ಲರೂ ಕಣ್ಗಳನ್ನು ಮುಚ್ಚಿ, ಸಾಧ್ಯವಾದರೆ ನಾವು ಎದ್ದು ನಿಂತು ನಾವೆಲ್ಲರೂ ದೇವರ ಸನ್ನಿಧಿಯಲ್ಲಿ, ನನಗೆ ಗೊತ್ತಿಲ್ಲ ನಿಮ್ಮನ್ನು ದೇವರು ಯಾವ ಯಾವ ಸ್ಥಿತಿಗಳಿಂದ ದೇವರು ನಿಮ್ಮನ್ನು ಮುರಿದಿದ್ದಾನೆ. ಒಂದು ವೇಳೆ ನಿಮಗೆ ಯಾವುದಾದ್ರೂ ಗಾಯಗಳಿದೆಯಾ, ಆ ಗಾಯಗಳನ್ನು ವಾಸಿ ಮಾಡುವ ಆತನ ಬಳಿಗೆ ಬನ್ನಿರಿ. ಜಜ್ಜಿದ ಹೃದಯ, ಮುರಿದ ಮನಸ್ಸು, ಹತ್ತಿರ ನೀನಿರುವೆ. ಎಲ್ಲರೂ ಹೇಳುವ, ಜಜ್ಜಿದ ಹೃದಯ, ಮುರಿದ ಮನಸ್ಸು, ಹತ್ತಿರ ನೀನಿರುವೆ. ಜಜ್ಜಿ ಹೋದ ಹೃದಯ ಹುಡುಕಿ ಗಾಯ ಕಟ್ಟುವೆ. ಎಲ್ಲರೂ ಹೇಳುವ, ಜಜ್ಜಿ ಹೋದ ಹೃದಯ ಹುಡುಕಿ ಗಾಯ ಕಟ್ಟುವೆ. ಜಜ್ಜಿದ ಹೃದಯ,
ಜಜ್ಜಿದ ಹೃದಯ, ಮುರಿದ ಮನಸ್ಸು, ಹತ್ತಿರ ನೀನಿರುವೆ. ಜಜ್ಜಿ ಹೋದ ಹೃದಯ ಹುಡುಕಿ ಗಾಯ ಕಟ್ಟುವೆ. ಕರಗಳನ್ನ ಎತ್ತಿ ಹಲ್ಲೆಲೂಯಾ ಆರಾಧನೆ, ಹಲ್ಲೆಲೂಯಾ ಆರಾಧನೆ, ಹಲ್ಲೆಲೂಯಾ ಆರಾಧನೆ, ಹಲ್ಲೆಲೂಯಾ ಆರಾಧನೆ. ದೇವರೇ, ಹಲ್ಲೆಲೂಯಾ. ಬಾಯಿಗಳನ್ನ ತೆರೆದು ನಾವೆಲ್ಲರೂ ಒಂದೆರಡು ಮೂರು ನಿಮಿಷ ಪ್ರಾರ್ಥನೆ ಮಾಡುವ. ದೇವರೇ ಯೇಸುವೇ, ಯಾವುದಾದ್ರೂ ವಿಷಯಗಳಲ್ಲಿ ಆನ್ಲೈನ್ ನಲ್ಲಿ ನೋಡುವಂತ ಜನರುಗಳು ಅವರ ಜೀವಿತಗಳಲ್ಲಿ ಮುರಿಯಲ್ಪಟ್ಟವರ ಆಗಿದ್ರೆ ಕೆಲವರು ನಾವು ಬಾಯಿ ತೆರೆದು ಪ್ರಾರ್ಥನೆ ಮಾಡಬೇಕಾಗಿದೆ. ದೇವರೇ, ನನ್ನ ಪ್ರಾರ್ಥನೆಗಳು ಯಥಾರ್ಥವಾಗಿರ್ಲಿ. ಎಷ್ಟು ಜನ ಹೇಳ್ತೀರಾ, ದೇವರೇ ನನ್ನ ಪ್ರಾರ್ಥನೆಗಳು ಯಥಾರ್ಥವಾಗಿರ್ಲಿ. ನಕ್ಷತ್ರಗಳನ್ನ ಉಂಟು ಮಾಡಿದಂತ ದೇವರು, ಓ ಆತನು ಬಾಗಿ ನಿನ್ನ ನನ್ನ ಹೃದಯಗಳನ್ನ ಕಟ್ಟುವಂತಹ ದೇವರಾಗಿ. ದೇವರ ಮಕ್ಕಳೇ, ಇವತ್ತು ನಿರಾಶರಾಗೋದು ಬೇಡ. ನಿಮ್ಮ ಮಕ್ಕಳು, ಹಣ, ಕುಟುಂಬಗಳು, ಓ ಪ್ರೆಷರ್ಸ್ಗಳು, ಅನಾರೋಗ್ಯಗಳು, ಯಾವುದೆಲ್ಲ ಗಾಯಗಳಿದೆಯೋ ಅದೆಲ್ಲವನ್ನ ಶಿಲುಬೆಯ ಪಾದದ ಬಳಿಯಲ್ಲಿ ಇಟ್ಟು ಹಲ್ಲೆಲೂಯಾ ಕರಗಳನ್ನ ಎತ್ತಿ ಹಲ್ಲೆಲೂಯಾ ಆರಾಧನೆ, ಹಲ್ಲೆಲೂಯಾ ಆರಾಧನೆ, ರೊಟ್ಟಿಗಳಿಲ್ಲ, ಕಷ್ಟವಿಲ್ಲ ಅಂತಲ್ಲ. ಓ ನೀನು ಸರ್ವೋತ್ತಮನೆಂಬುದಾಗಿ ನಾವು ಹೇಳ್ತೇವೆ ದೇವರೇ. ಓ ಸರ್ವೋತ್ತಮನೇ ನಿನ್ನ ಕೊಂಡಾಡುವೆ, ಸರ್ವೋತ್ತಮನೇ ನಿನ್ನ ಕೊಂಡಾಡುವೆ. ಎಲ್ಲರೂ ನೋವುಗಳನ್ನು ಮರೆತು ಸರ್ವೋತ್ತಮನೇ ನಿನ್ನ ಕೊಂಡಾಡುವೆ, ಸರ್ವೋತ್ತಮನೇ ನಿನ್ನ ಕೊಂಡಾಡುವೆ. We will taste and see that the Lord is good. ಯಾರಾದ್ರೂ ಒಂದು ವೇಳೆ ನಿರಾಶೆಯಲ್ಲಿದ್ರೆ ಆ ಮಾತನ್ನ ದೇವರ ಹತ್ರ ಹೇಳಿದೆ, ದೇವರೇ ನೀನು ಸರ್ವೋತ್ತಮನೆಂಬುದಾಗಿ ನಾವು ಸವಿದು ರುಚಿಸ್ತೇವೆ. ನಮ್ಮ ಕಷ್ಟ ಬಾಧೆಗಳಿಗಿಂತಲೂ ನೀನು ಉನ್ನತನಾಗಿದ್ದೀಯ. ನಮ್ಮ ಮುರಿದ ಅವಸ್ಥೆಗಳಿಗಿಂತಲೂ ನಮ್ಮನ್ನು ಆದರಣೆ ಮಾಡುವ ದೇವರು ಇವತ್ತು ರಾತ್ರಿ ನೀನಿರುವುದಕ್ಕಾಗಿ ಪವಿತ್ರಾತ್ಮನೇ, ಇವತ್ತು ರಾತ್ರಿ ನಿನ್ನ ಮಕ್ಕಳು ಸಮಾಧಾನದಿಂದ ಮಲಗಲಿ ದೇವರೇ. ಮನೆಗಳಲ್ಲಿ ದೇವರೇ ಮುರಿದ ಗಾಯಗಳು ವಾಸಿಯಾಗಲಿ ದೇವರೇ. ಸಂಬಂಧಗಳನ್ನ ಕಟ್ಟು, ಕುಟುಂಬಗಳನ್ನ ಕಟ್ಟು. ನಿನ್ನ ಮಕ್ಕಳು ಹೊರಗಡೆ ಹೇಳಿಕೊಳ್ಳಿಕ್ಕೆ ಆಗದೆ ಇರುವಂತ ಯಾವುದೆಲ್ಲ ನೋವುಗಳಿದ್ದು ಅವುಗಳೆಲ್ಲವನ್ನ ನೀನು ಕಟ್ಟ. ನಿನ್ನ ಪವಿತ್ರಾತ್ಮನ ಸೇವೆ ಇವತ್ತು ಕಾರ್ಯ ಮಾಡಿ ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್. ಪರಲೋಕದ ಪ್ರಾರ್ಥನೆ.